Let us take the next accident reporting first. Afterwards, I will take the general safety rules. So, accident reporting ಯಾವ ರೀತಿ ಮಾಡ್ತಾ ಇರೋದು? In case of accidents in the industry, how the reporting is made. So, accidents ಒಳಗೆ ಎರಡು ಬರ್ತಾವೆ. ಒಂದು minor accident ಬರ್ತೈತಿ, ಇನ್ನೊಂದು major accident ಬರ್ತೈತಿ. Minor accident ಅಂದ್ರೆ a small injuries, which will take place with the worker in the industry. ಸಣ್ಣ ಸಣ್ಣ ಎಷ್ಟು ಇಂಜುರೀಸ್ ಅದು ಆತಂದ್ರೆ ಅಷ್ಟೊಂದು ಬಹಳ ಮೇಜರ್ ಲಾಸಸ್ ಆಗದೆ ಹೋಗೋದಕ್ಕೆ ಮೈನರ್ ಆಕ್ಸಿಡೆಂಟ್ ಅಂತ. ಮೇಜರ್ ಆಕ್ಸಿಡೆಂಟ್ ಅಂದ್ರೆ ಏನ್ರಿ? ಬಿಗ್ ಲಾಸ್ ಫಾರ್ ದಿ ಕಂಪನಿ. ಡ್ಯಾಮೇಜ್ ಆಗ್ತದೆ, ಮಷಿನ್ಸ್ ಡ್ಯಾಮೇಜ್ ಆಗ್ತಾವು, ವರ್ಕರ್ಸ್ ಪರ್ಮನೆಂಟ್ಲಿ ಡಿಸೇಬಲ್ ಆಗ್ಬೋದು, ಅಥವಾ ದೇ ಮೇ ಲೂಸ್ ದೇರ್ ಲೈಫ್ಸ್. ಅದಕ್ಕೆ ಮೇಜರ್ ಆಕ್ಸಿಡೆಂಟ್ ಅಂತ ಹೇಳ್ತಾರೆ. ಸೊ ಟೂ ಕೇಸಸ್ ವಿ ಕನ್ಸಿಡರ್. ಒಂದು ಮೈನರ್ ಆಕ್ಸಿಡೆಂಟ್, ಇನ್ನೊಂದು ಮೇಜರ್ ಆಕ್ಸಿಡೆಂಟ್. ಸೊ ಮೈನರ್ ಆಕ್ಸಿಡೆಂಟ್ ಆದಾಗ ಯಾವ ರೀತಿ ರಿಪೋರ್ಟಿಂಗ್ ಮಾಡ್ತಾರ, ಮೇಜರ್ ಆಕ್ಸಿಡೆಂಟ್ ಆದಾಗ ಯಾವ ರೀತಿ ರಿಪೋರ್ಟಿಂಗ್ ಮಾಡ್ತಾರೆ ಅಂತ ಹೇಳಿ ಲೆಟ್ ಅಸ್ ಟೇಕ್ in this topic here. So we will take one by one. When accidents occur in the industry, concentrate here. The investigation will be carried out by enquiry committee. Enquiry committee set up by a high level superiors. Okay, minor idaga enquiry is done within the organization only. ಅವರೇ ಮಾಡಿರ್ತಾರೆ ಅಂತ enquiry. Major idaga ಹೊರಗಿನವರು ಬಂದು enquiry ಮಾಡ್ತಾರೆ. ನೀವು ಹೇಳಿಲ್ಲ ಸಿಆರ್ಡಿರಲ್ಲ. That is done only in case of major accident. Okay, so minor idaga as soon as an accident occurs, care should be taken to see that the spot of accident is not tampered. Not tampered ಅಂದ್ರೇನು? ಅದರೊಳಗೆ ಕೈ ಹಾಕಬಾರ್ದು, ಯಾವ ಚೇಂಜಸ್ ಮಾಡಬಾರ್ದು. ಟ್ಯಾಂಪರಿಂಗ್ ಅಂದ್ರೇನು? ಕೈ ಹಾಕೋದು, ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಎತ್ತದು ಮಾಡೋದು, ಅಂದ್ರೆ ವಿಟ್ನೆಸ್ ಹಾಳು ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ, ಅದಕ್ಕೆ ಟ್ಯಾಂಪರಿಂಗ್ ಅಂತಾರೆ. ಸೊ ಟ್ಯಾಂಪರ್ ಆಗಲಾಗ ನೋಡ್ಕೋಬೇಕು ಆಕ್ಸಿಡೆಂಟ್ ಆದಾಗ. ಅಂದ್ರೆ ಏನ್ ರೀಸನ್ ಅಂತ ಗೊತ್ತಾಗಂಗಿಲ್ಲ, ರೀಸನ್ ಹುಡುಕ್ಬೇಕಲ್ಲ, ಯಾವ ಕಾಸ್ಬೋದು ಅದಕ್ಕೆ ಟ್ಯಾಂಪರಿಂಗ್ ಆಗಲಾಗ ನೋಡ್ಕೊಂಡು ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ದ ಸ್ಪಾಟ್ ಆಫ್ ಆಕ್ಸಿಡೆಂಟ್ ಇಸ್ ನಾಟ್ ಟ್ಯಾಂಪರ್ಡ್ ವಿತ್ ಆ್ಯಂಡ್ ಇಮಿಡಿಯೇಟ್ ಸೂಪರ್ವೈಸರ್. ಸೂಪರ್ವೈಸರ್ ಅಂತಾರೆ ಹೇಳ್ತಾರೆ ನಿಮಗೆ, ಕಮಿಟಿ ಇರ್ತಲ್ಲ, ವರ್ಕರ್ಸ್ ಮೇಲೆ ಇನ್ಸ್ಪೆಕ್ಟರ್ ಬರ್ತಾರೆ, ಇನ್ಸ್ಪೆಕ್ಟರ್ ಮೇಲೆ ಸೂಪರ್ವೈಸರ್ ಬರ್ತಾರೆ. ಸೂಪರ್ವೈಸರ್ ಏನ್ ಮಾಡ್ಬೇಕು ನೋಡ್ರಿ, ಇಮಿಡಿಯೇಟ್ ಸೂಪರ್ವೈಸರ್ ಆನ್ ದ ಸ್ಪಾಟ್ ಶುಡ್ ಇನ್ವೆಸ್ಟಿಗೇಟ್. ಸೂಪರ್ವೈಸರ್ ಇನ್ವೆಸ್ಟಿಗೇಟ್ ಮಾಡಬೇಕು ಅಂಡ್ ಸಬ್ಮಿಟ್ ಅ ರಿಪೋರ್ಟ್ ಟು ದ ಸೂಪರಿಂಟೆಂಡೆಂಟ್ ಆಫ್ ದಿ ಡಿಪಾರ್ಟ್ಮೆಂಟ್. ಸೂಪರಿಂಟೆಂಡೆಂಟ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬರ್ತಿದ್ದಾರೆ. ಸೊ ಇಮಿಡಿಯೇಟ್ಲಿ ಯಾರು ಮಾಡಬೇಕು ಕೆಲಸ? ಸೂಪರ್ವೈಸರ್. ಆಕ್ಸಿಡೆಂಟ್ ಆದ ತಕ್ಷಣನೇ ಏನಾಯ್ತು, ಯಾವ ಟೈಮ್ ಆಯ್ತು, ಯಾರಿಗಾಯ್ತು, what he has observed, he has to make a report on that and it should be given to superintendent of the department. Clear? Next, in case of minor accident, suppose accident sanditandre aವಾಗ ಏನು ಮಾಡ್ತಾರೆ ನೋಡಿ, supervisor's report would be enough and the superintendent should immediately take necessary corrective measures. ಸಣ್ಣದಾಗ ಏನಾಗ್ತೈತಿ, ಇವ್ರದ್ದೇನು ರಿಪೋರ್ಟ್ ಕೊಟ್ಟಿರ್ತಾರೆ ಇಲ್ಲಿ, ಸೂಪರ್ವೈಸರ್ ಏನು ರಿಪೋರ್ಟ್ ಕೊಟ್ಟಿರ್ತಾರಲ್ಲ ಅದ್ರ ಮೇಲೆ ನೆಸೆಸರಿ ಆಕ್ಷನ್ ತಗೊಂಡ್ಬಿಡ್ತಾರೆ, ಯಾರು ಸೂಪರಿಂಟೆಂಡೆಂಟ್ ಆಗೋದು. ಸಪೋಸ್ ಮೇಜರ್ ಇತ್ತಂದ್ರೆ ಆಕ್ಸಿಡೆಂಟ್, ಮೇಜರ್ ಆಕ್ಸಿಡೆಂಟ್ ಇದ್ದಾಗ ಅವಾಗ ಏನಾಗ್ತದ್ರಿ, ಸೂಪರಿಂಟೆಂಡೆಂಟ್ ಆದವ್ರು ಇವ್ರ ಕಡೆಯಿಂದ ರಿಪೋರ್ಟ್ ತಗೊಂಡು ಒಂದು ಎನ್ಕ್ವೈರಿ ಟೀಮ್ ಸೆಟಪ್ ಮಾಡ್ತಾರೆ. ಹೈಯರ್ ಆಫೀಸರ್ಸ್ ತಗೊಂಡು ಒಂದು ಎನ್ಕ್ವೈರಿ ಟೀಮ್ ಸೆಟಪ್ ಮಾಡ್ತಾರೆ. ನೀವು ಸಿಐಡಿ ಕೇಂದ್ರ, ದಟ್ ಇಸ್ ಎನ್ಕ್ವೈರಿ ಟೀಮ್ ಸೆಟಪ್ by the superintendent of police in case of major accident. So how in ಮಾಡ್ತಾರೆ ನೋಡಿ, it is there in the book, you can just see the last paragraph. The investigation committee, fourth one, have you opened that? The investigation committee in case of major accident, right, should ascertain and find out the facts that lead to the accident by taking statements of witness. ಸಿಐಡಿ ಕಮಿಟಿ ಇರ್ತೈತಲ್ಲ, ಹೈಯರ್ ಆಫೀಸರ್ಸ್ ಎಲ್ಲ ಸೇರ್ಕೊಂಡು ಒಂದು ಕಮಿಟಿ ಮಾಡ್ಕೊಂಡು ಅವ್ರು ಏನ್ ಮಾಡ್ಬೇಕು, ಫಸ್ಟ್ ಸ್ಟೇಟ್ಮೆಂಟ್ಸ್ ಆಫ್ ವಿಟ್ನೆಸ್, ಐ ವಿಟ್ನೆಸ್ ಇರ್ತಾರಲ್ಲ, ಅಲ್ಲಿ ಯಾರಿದ್ರು ಆ ಟೈಮ್ ಆಕ್ಸಿಡೆಂಟ್ ಆದಾಗ, ನಾಟ್ ಇಂಜೂರ್ಡ್ ಅಥವಾ ಇಂಜೂರ್ಡ್ ಆಗೋರು ತಗೊಂಡು ಕೇಳಬಹುದು. ಮತ್ತೆ ಬೈ ಎಕ್ಸಾಮ್ ದ ವರ್ಕ್ ಸ್ಪಾಟ್ ಅಂಡ್ ಮಷಿನರಿ. ವರ್ಕ್ ಸ್ಪಾಟ್ ಇರ್ತಲ್ಲ, ಅದು ಸರಿಯಾಗಿ ಎಕ್ಸಾಮಿನ್ ಮಾಡ್ತಾವ ನೋಡ್ರಿ, ಎಲ್ಲ ಪ್ರತಿಯೊಂದು ಹಿಡಿದು ಮುಟ್ಟಿ ಟಚ್ ಮಾಡಿ ನೋಡ್ತಾವ, ಎಕ್ಸಾಮಿನ್ ಮಾಡ್ತಾವ. ನೆಕ್ಸ್ಟ್, by taking expert advice on the matter, experts ಕಡೆಯಿಂದ ಅಡ್ವೈಸ್ ತಗೊಂತಾರೆ. if needed, by gathering all other available evidence. ಎಲ್ಲ ಕಡೆಯಿಂದ ಸಾಕ್ಷಿ ತಗೋತಾರ, ಇನ್ವೆಸ್ಟಿಗೇಷನ್ ಮಾಡ್ತಾರಲ್ರಿ, ಯಾರು ಒಬ್ಬರನ್ನ ಬಿಡಂಗಿಲ್ಲ, ಅಲ್ಲಿ ಮುಂದಿದ್ದವ್ರಿಗೆ
ಆ ಡಿಪಾರ್ಟ್ಮೆಂಟ್ ಯಾರ್ಯಾರು ಇದ್ದಾರೆ ಅವ್ರಿಗೆ ಯಾರ್ಯಾರ ಮೇಲೆ ಡೌಟ್ ಬರ್ತದೆ ಎಲ್ಲಾದ್ರೂ ಕೇಳ್ತಾರೆ. ಓಕೆ, ನೆಕ್ಸ್ಟ್ ದ ಸ್ಟೇಟ್ಮೆಂಟ್ಸ್ ಆಫ್ ದಿ ಐ ವಿಟ್ನೆಸ್ ಅಂಡ್ ದ ಇಂಜೂರ್ಡ್ ಪರ್ಸನ್, ಅದು ಬಹಳ ಇಂಪಾರ್ಟೆಂಟ್. ಐ ವಿಟ್ನೆಸ್ ಕಣ್ಣಾರ ಯಾರು ನೋಡ್ತಾರಲ್ಲ ಅವ್ರ ಕಡೆಯಿಂದ ಸ್ಟೇಟ್ಮೆಂಟ್ ತಗೋತಾರ. ಇಂಜೂರ್ಡ್ ಪರ್ಸನ್ ಅಂದ್ರೆ ಆಕ್ಸಿಡೆಂಟ್ ಆದಾಗ ಯಾರ್ಯಾರು ಇಂಜುರಿ ಆಗಿರ್ತಿಲ್ಲ ಅವ್ರ ಕಡೆಯಿಂದ ಸ್ಟೇಟ್ಮೆಂಟ್ ತಗೋತಾರ. ಮತ್ತೆ ಸೂನ್ ಆಫ್ಟರ್ ಆಕ್ಸಿಡೆಂಟ್, ಇದು ಯಾವಾಗ ಮಾಡ್ತಾರೆ, ಇಮಿಡಿಯೇಟ್ಲಿ ಆಕ್ಸಿಡೆಂಟ್ ಆದ ತಕ್ಷಣ ಇವ್ರು ಸೂಪರ್ವೈಸರ್ ಒಂದು ರಿಪೋರ್ಟ್ ಕೊಡ್ತಾರೆ. ಲೇಟ್ ಮಾಡಂಗಿಲ್ಲ, ರಿಪೋರ್ಟ್ ಬಂದ ತಕ್ಷಣ ಸೂಪರಿಂಟೆಂಡೆಂಟ್ ಇಟ್ಟಾಗ ಏನ್ ಮಾಡ್ತಾರ, ಒಂದು ಮೇಜರ್ ಸರ್ವೆ immediately we will set up the committee for that with the higher officials, then that committee will take the investigation on this. Okay, if not possible the injured person may be contacted in the hospital with the permission of the attending doctor. Suppose injured person ಸಿಗದೆ ಹೋದಾಗ ಹಾಸ್ಪಿಟಲೈಸ್ ಆಗಿದ್ರೆ ಹಾಸ್ಪಿಟಲ್ ಹೋಗಿ ಅವ್ರ ಕಡೆಯಿಂದ ಸ್ಟೇಟ್ಮೆಂಟ್ ತಗೋತಾರೆ. ನೀವು ಫಿಲ್ಮ್ಸ್ ನಾಗ ನೋಡಿರ್ಬೋದು, ಹಾಸ್ಪಿಟಲ್ ಹೋಗಿ ಅವ್ರು ಮಾತಾಡೋ ಸಭೆ ಬರ್ತಾರಂಗಿಲ್ಲ, ಬರ್ಸ್ಕೋತಾರ ಅವ್ರ ಕಡೆ. So these all things are done only in case of major accident. But minor accident ಇದ್ದಾಗ ಏನಾಗ್ತದೆ, ಏನ್ ಮಾಡ್ತಾರ, necessary actions will be taken by superintendent only after seeing the report from the supervisor. Any doubts in this? Two ways of reporting. It all depends on the minor accident and major accident. Minor accident ಆದಾಗ one type reporting ಮಾಡ್ತಾರ. Major accident ಇದ್ದಾಗ it is another way of reporting. Got it? So this is also asked in the examination. Explain how the reporting is done in case of accident. Okay. So you can see that some formats filled by the supervisor, filled by the manager, and also from the superintendent. Some formats are there. Just look at the formats. Book nalli note. First ಯಾವುದು ನೋಡಿ, annexure A. ಯಾವುದು, ಪ್ರೈಮರಿ ಆಕ್ಸಿಡೆಂಟ್ ರಿಪೋರ್ಟ್. ಇನಿಷಿಯಲಿ ಯಾರು ರಿಪೋರ್ಟ್ ರೆಡಿ ಮಾಡ್ತಾರೆ ಅಂತ ನಮಗೆ, ಪ್ರೈಮರಿ ಯಾರು ಮಾಡ್ತಾರೆ, ಫಸ್ಟ್ ರಿಪೋರ್ಟ್ ಯಾರು ಮಾಡ್ತಾರೆ, ಇನ್ಸ್ಪೆಕ್ಟರ್ ಅಲ್ಲ, ಸೂಪರ್ವೈಸರ್. ಸೂಪರ್ವೈಸರ್ ಇನಿಷಿಯಲಿ ರಿಪೋರ್ಟ್ ಮಾಡ್ತಾರೆ. ಯಾರಿಗೆ, ಸೂಪರಿಂಟೆಂಡೆಂಟ್ ಮಾಡ್ತಾರೆ. ಅವ್ರು ಇನಿಷಿಯಲಿ ರಿಪೋರ್ಟ್ ಏನ್ ಕೊಡ್ತಾರಲ್ಲ ಆ ರಿಪೋರ್ಟ್ ನಲ್ಲಿ ಈ ಫಾರ್ಮ್ಯಾಟ್ ಇರ್ತದೆ. ದಿಸ್ ಫಾರ್ಮ್ಯಾಟ್ ವಿಲ್ ಬಿ ದೇರ್. ಕ್ಯಾನ್ ಅಬ್ಸರ್ವ್ ದಿಸ್. ಅದಕ್ಕೆ ಪ್ರೈಮರಿ ಆಕ್ಸಿಡೆಂಟ್ ರಿಪೋರ್ಟ್ ಅಂತ. ಇನಿಷಿಯಲಿ ಇಮಿಡಿಯೇಟ್ಲಿ ಯಾರು ಇರ್ತಾರೆ ಆಕ್ಸಿಡೆಂಟ್ ಆದಾಗ, ಸೂಪರ್ವೈಸರ್ ಇರ್ತಾರೆ. ಅವರು ಈ ರಿಪೋರ್ಟ್ ರೆಡಿ ಮಾಡ್ಕೊಡ್ತಾರೆ, ಎಷ್ಟು ಗಂಟೆಗೆ ಆಯ್ತು, ಯಾರಿಗೆ ಆಯ್ತು, ಏನಾಯ್ತು ಅಂತ. ಓಕೆ, ಸೊ ಜಸ್ಟ್ ಲುಕ್ ಅಟ್ ದಿಸ್ ಫಾರ್ಮ್ಯಾಟ್. ಇಟ್ ಇಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಅಟ್ ದ ಎಂಡ್ ಯು ಕ್ಯಾನ್ ಸಿ ದಟ್ ಸಿಗ್ನೇಚರ್ ಇದೆ ನೋಡಿ, ಬುಕ್ ನಲ್ಲಿ ಕ್ಲಿಯರ್ ಆಗಿದೆ. ಸಿಗ್ನೇಚರ್ ಯಾರಿಗೆ ನೋಡಿ, ಸಿಗ್ನೇಚರ್ ಆಫ್ ಫೋರ್ಮನ್ ಸ್ಲಾಶ್ ಸೂಪರ್ವೈಸರ್. ಫೋರ್ಮನ್ ಒಂದು ಮೆಕ್ಯಾನಿಕಲ್ ಇಂಡಸ್ಟ್ರಿ ಒಳಗೆ ಫೋರ್ಮನ್ ಅಂತ ಕರೀತಾರೆ, ಸೂಪರ್ವೈಸರ್. ಸೊ ಸೂಪರ್ವೈಸರ್ ಆದವರು ಇದನ್ನ ಫಿಲ್ಅಪ್ ಮಾಡಿ ರಿಪೋರ್ಟ್ ರೆಡಿ ಮಾಡಬೇಕಾಗುತ್ತೆ ಇಮಿಡಿಯೇಟ್ಲಿ ಆಫ್ಟರ್ ದ ಆಕ್ಸಿಡೆಂಟ್ ಆಫರ್ಸ್. ಇಸ್ ದಟ್ ಕ್ಲಿಯರ್? ಓಪನ್ ಮಾಡಿ ನೋಡಿದ್ರಿ? ಓಕೆ, ನೆಕ್ಸ್ಟ್ ಫಾರ್ಮ್ಯಾಟ್ ಇದೆ ನೋಡ್ರಿ, ಇನ್ನೊಂದು ಫಾರ್ಮ್ಯಾಟ್ ಇದೆ ನೋಡಿ, annexure B ಅಂತ ಬರ್ತದೆ. annexure B is a different format. ಇದನ್ನ ಯಾರು ಫಿಲ್ಅಪ್ ಮಾಡ್ತಾರೆ ನೋಡಿ, ಲಾಸ್ಟ್ ಯಾರು ಸಿಗ್ನೇಚರ್ ನೋಡಿದ್ರೆ, ಸಿಗ್ನೇಚರ್ ಆಫ್ ದಿ ಅಕ್ಯುಪೈರ್ ಆರ್ ಮ್ಯಾನೇಜರ್. ಮ್ಯಾನೇಜರ್ ಆಗಿ ಇಂಡಸ್ಟ್ರಿ ಒಳಗಿಂದ ಸೇಫ್ಟಿ ಕಮಿಟಿ ಒಳಗ ಮ್ಯಾನೇಜರ್ ಅಂತ ನೋಡಿದಲ್ಲ ನಾವು, ಸೇಫ್ಟಿ ಆರ್ಗನೈಸೇಷನ್ ಸೇಫ್ಟಿ ಮ್ಯಾನೇಜರ್. ಅವರು ಸೂಪರ್ವೈಸರ್ ಕಡೆಯಿಂದ ರಿಪೋರ್ಟ್ ತಗೊಂಡು ರೆಡಿ ಮಾಡಿ ಇದನ್ನೆಲ್ಲ ಫಿಲ್ಅಪ್ ಮಾಡಿ ಸೈನ್ ಮಾಡ್ತಾರೆ. ಆಯ್ತಾ? ಅವ್ರು ಎಷ್ಟು ಮಾಡ್ತಾರೆ ಅಂತ ಎಲ್ಲ ಕ್ಲಿಯರ್ ಆಗಿ ಕೊಟ್ಟಾಗ ನೋಡಿ, ಎಷ್ಟು ಕಾಪೀಸ್ ಮಾಡ್ತಾರ, ಯಾರಿಗೆ ಸಬ್ಮಿಟ್ ಮಾಡ್ತಾರೆ ಅಂತ. ಇಟ್ ಇಸ್ ಕ್ಲಿಯರ್ಲಿ ಗಿವನ್. Okay, you can go through that. So next annexure C ಬರ್ತದೆ. That is, you can see that it is a detailed accident report. Detailed ಇದು. ಇದನ್ನ ಯಾರು ರೆಡಿ ಮಾಡ್ತಾರೆ ನೋಡ್ರಿ? ಯಾರು ರೆಡಿ ಮಾಡ್ತಾರೆ? ಯಾರು ಸೈನ್ ನೋಡ್ರಿ? Superintendent of Police Department. ಅವ್ರು ರೆಡಿ ಮಾಡ್ತಾರೆ. ಅವ್ರು ಹೇಗೆ ಮಾಡ್ತಾರೆ ಇದನ್ನ? How he makes ready? By taking the report from supervisor and also from manager. Then he makes a detailed accident report. In case of minor, he only will take the necessary action. In case of major accident, he will set up a committee, investigation committee for that. Clear? So this is how the accident reporting is done. Any doubts in this? Clear? Okay. So accident ಆದಾಗ ಯಾವ ರೀತಿ ರಿಪೋರ್ಟಿಂಗ್ ಮಾಡ್ತಾರೆ ಅಂತ ನೀವು ಕಲ್ತ್ರಿ ಈಗ. Now let us study what are the general safety rules. ಜನರಲ್ ಆಗಿ ಸೇಫ್ಟಿ ರೂಲ್ಸ್ ಏನಿರ್ತಾವು
ಆಗ್ತೈತಿ ಅಂತ ಹೇಳಿ ಹೇಗೆ ಪ್ರಿವೆಂಟ್ ಮಾಡಬೇಕು ಅಂತ ಕಲಿತೀವಿ. ಜನರಲ್ ರೂಲ್ಸ್ ಮಾಡಿರ್ತಾರೆ. ಯಾರು ಮಾಡ್ತಾರ? ಸೇಫ್ಟಿ ಆರ್ಗನೈಸೇಷನ್ ಕಲ್ತಿಲ್ಲ ನೀವು, ಕಮಿಟಿ ಇರ್ತದೆ, ಮ್ಯಾನೇಜರ್ ಇರ್ತಾರೆ, ಇಂಜಿನಿಯರ್ಸ್ ಇರ್ತಾರೆ, ಅವರೆಲ್ಲರೂ ಸೇರಿ ಒಂದು ರೂಲ್ಸ್ ಮಾಡ್ತಿದ್ರು ಜನರಲ್ ಆಗಿ. ಆ ಇಂಡಸ್ಟ್ರಿ ಸ್ಮೂತ್ ಆಗುವಂಥದ್ದು ಸೇಫ್ಟಿ ಪ್ರೊಸೀಜರ್ ಫಾಲೋ ಮಾಡಲಿಕ್ಕೆ some rules they will make. So almost all industries will follow some general rules. Government rules ಆಮೇಲೆ ಕರೀತಾರೆ, ಗೌರ್ಮೆಂಟ್ ಸ್ಪೆಸಿಫಿಕ್ ಆಗಿ ರೂಲ್ಸ್ ಮಾಡೈತೆ. ಅಷ್ಟೇ ಜನರಲಿ ಎಲ್ಲ ಇಂಡಸ್ಟ್ರಿ ಅವರು ಒಂದು ರೂಲ್ ಫಾಲೋ ಮಾಡ್ತಾರೆ. ಅವು ಯಾವ್ಯಾವ ಬರ್ತಾವೆ ನೋಡ್ರಿ, ಯು ಆಲ್ ನೋ ಅಬೌಟ್ ಇಟ್. ಗೊತ್ತಿದೆ ನಿಮಗೆ ಏನಿದೆ? ಫಸ್ಟ್ ಒನ್, ಇಂಡಸ್ಟ್ರಿ, ಜಸ್ಟ್ ಇಮ್ಯಾಜಿನ್ ದ ಇಂಡಸ್ಟ್ರಿ, ಇಂಡಸ್ಟ್ರಿಯಲ್ ಆಪರೇಷನ್ಸ್. ಸೇಫ್ಟಿ ಬೇಕಂದ್ರೆ ಏನೇನು ರೂಲ್ ಮಾಡಿರ್ತಾರೆ ನೋಡಿ. First one, fencing and guarding must be provided for rotating parts of wheels, motors and generator. ನೀವು ಇಂಡಸ್ಟ್ರಿ ಇಮ್ಯಾಜಿನ್ ಮಾಡಿ, ಅಲ್ಲಿ ರೊಟೇಟಿಂಗ್ ಪಾರ್ಟ್ಸ್ ಇರ್ತಾವೆ, ವೀಲ್ಸ್ ಇರ್ತಾವೆ. ಅವ್ರು ಯಾವ ರೀತಿ ಪ್ರೊಟೆಕ್ಟ್ ಮಾಡಿ ಅಂದ್ರೆ ವರ್ಕರ್ಸ್ ಪ್ರೊಟೆಕ್ಷನ್ ಸಲುವಾಗಿ ಯಾವ ರೀತಿ ಮಾಡಬೇಕ್ರಿ? ಅದ್ರ ಸುತ್ತಲೂ ಏನಾದ್ರು ಫೆನ್ಸಿಂಗ್ ಮಾಡಿರ್ಬೇಕು. ಫೆನ್ಸಿಂಗ್ ಅಂದ್ರೆ ಬೇಲಿ ಹಾಕಿರ್ಬೇಕು ಏನಾದ್ರು, ಸೊ ದಟ್ ವರ್ಕರ್ಸ್ ಶುಡ್ ನಾಟ್ ಇಮಿಡಿಯೇಟ್ಲಿ ಎಂಟರ್ ಇಂಟು ದಟ್. Suppose if they start running immediately, ಒಮ್ಮೆ ಸ್ಟಾರ್ಟ್ ಆತಂದ್ರೆ ರನ್ ಆಗ, then there may be chances of getting injuries from that. ವರ್ಕರ್ಸ್ ಗೆ ಇಂಜುರೀಸ್ ಆಗೋ ಚಾನ್ಸಸ್ ಇರ್ತಾವೆ. ಈಗ ಅದಕ್ಕೆ ಏನು ಮಾಡಬೇಕು? ಫೆನ್ಸಿಂಗ್. ಫೆನ್ಸಿಂಗ್ ಅಂದ್ರೆ ಬೇಲಿ ಕಟ್ಟುದ್ರಿ ಸುತ್ತಲೂ, so that workers should not enter into that. Not it. This is for the safety. Next, lifting devices. Lifts use ಮಾಡ್ತಾರಲ್ರಿ ಇಂಡಸ್ಟ್ರಿ ಒಳಗೆ. Lifting devices like crane. This last time there what we doing? Listen here first. Cranes, pulleys should not be loaded beyond the permissible limits. So lifting devices ಅಂತ ಗೊತ್ತಿದೆ. Lifts ಹೊರಗಡೆ ಬರ್ತಿರ್ತಾರೆ ನೋಡ್ರಿ, ಲಿಫ್ಟ್ ನಲ್ಲಿ ಮ್ಯಾಕ್ಸಿಮಮ್ ಆಫ್ 6 persons ಅಂತ ಹಾಕಿರ್ತಾರೆ, ಮ್ಯಾಕ್ಸಿಮಮ್ ಆಫ್ 10 persons ಅಂತ ಹಾಕಿರ್ತಾರೆ. ಎಷ್ಟು ಜನ ಒಳಗೆ ಹತ್ತಿ ಹೋಗ್ಬೋದು ಅಂತಂದ್ರೆ ಹೇ ಅಬ್ಸರ್ವ್ ದಟ್ ಜಸ್ಟ್ ಬಿಕಾಸ್ ಆಫ್ ದಿ ಸೇಫ್ಟಿ. ಅದಕ್ಕಿಂತ ಜಾಸ್ತಿ ಲೋಡ್ ಆಗ್ತಂದ್ರೆ ಲಿಫ್ಟ್ಸ್ ಗೆ ಅಥವಾ ಕ್ರೇನ್ಸ್ ಗೆ, then there will be chances of breaking of the chains or ropes. ಅದಕ್ಕೆ ಎಷ್ಟು ಲಿಮಿಟ್ ಇರುತ್ತಲ್ಲ ಮ್ಯಾಕ್ಸಿಮಮ್ ಕೆಪಾಸಿಟಿ ಅಷ್ಟೇ ಲೋಡ್ ಮಾಡಬೇಕು. ಓಕೆ, ನೆಕ್ಸ್ಟ್, ನೋ ವುಮನ್ ಆರ್ ಯಂಗರ್ ಪರ್ಸನ್ ಆರ್ ಅನ್ಸ್ಕಿಲ್ಡ್ ವರ್ಕರ್ಸ್. ಸಣ್ಣವರು, ವುಮನ್ ಮತ್ತೆ ಅನ್ಸ್ಕಿಲ್ಡ್, ಟ್ರೈನ್ ಇರಂಗಿಲ್ಲ ಅವ್ರು ಅನ್ಸ್ಕಿಲ್ಡ್ ಅಂತ, ಅವ್ರನ್ನ ಎಲ್ಲಿ ಬಿಡಬಾರ್ದ್ರಿ? ದೇ ಶುಡ್ ನಾಟ್ ಬಿ ಅಲೌಡ್ ಟು ಹ್ಯಾಂಡಲ್ ಆರ್ ಕ್ಲೀನ್ ದ ರನ್ನಿಂಗ್ ಮಷಿನ್ಸ್. ರನ್ನಿಂಗ್ ಮಷಿನ್ಸ್ ಇರ್ತಾರೆ, ಅಲ್ಲಿ ಹೋಗಿ ಕ್ಲೀನ್ ಮಾಡೋದೆಲ್ಲ ಇರ್ತೈತೆ, ಒಂದು ಕೆಲಸ ಇರ್ತೈತಿ. ಸೊ ಅಂತಲ್ಲಿ ಯಾರು ಬಿಡಬಾರ್ದು? ಸ್ಮಾಲ್ ಕಿಡ್ಸ್, ಯಂಗ್ ಪೀಪಲ್ ಅಂಡ್ ಆಲ್ಸೋ ಅನ್ಟ್ರೈನ್ಡ್, ಅನ್ಸ್ಕಿಲ್ಡ್ ಅಂತವ್ರು ಬಿಡಬಾರ್ದು. ಯಾಕಂದ್ರೆ ಅಲ್ಲಿ ಹೋಗ್ಬಿಟ್ಟು ಅವ್ರು ಏನ್ ಮಾಡ್ಬೇಕಂತ ಗೊತ್ತಾಗಂಗಿಲ್ಲ ಇಮಿಡಿಯೇಟ್ಲಿ. ಸೊ ದಟ್ ಮೇ ಆಲ್ಸೋ ಲೀಡ್ ಟು ಆಕ್ಸಿಡೆಂಟ್. ಅಲ್ಲಿ ಯಾರು ಬೇಕು? ಓನ್ಲಿ ದ ಟ್ರೈನ್ಡ್, ಓನ್ಲಿ ದ ಸ್ಕಿಲ್ಡ್ ಪರ್ಸನ್ ಶುಡ್ ಬಿ ಅಲೌಡ್ ದೇರ್. ಓಕೆ, ನೆಕ್ಸ್ಟ್, ಪ್ರಾಪರ್ ವೆಂಟಿಲೇಷನ್ ಅಂಡ್ ಲೈಟಿಂಗ್ ಶುಡ್ ಬಿ ಪ್ರೊವೈಡೆಡ್. ಇದು ಬಹಳ ಇಂಪಾರ್ಟೆಂಟ್. ಸರಿಯಾಗಿ ಗಾಳಿ ಬೆಳಕು ಬರ್ತಾ ಇರಬೇಕು. ಕತ್ತಿದ್ದಾಗ ಆಕ್ಸಿಡೆಂಟ್ಸ್ ಆಗೋ ಚಾನ್ಸಸ್ ಇರ್ತಾವೆ. ನೀವೇ ಬೀಳ್ತೀರಿ ಎಷ್ಟಲ್ಲ, ಏನೋ ಒಂದು ಟಚ್ ಆಗ್ತಂದ್ರೆ ಒಂದು ಕತ್ತಲು ರೂಮ್ ನಲ್ಲಿ ವಾಲ್ ಮಾಡಿಸಿದ್ರೆ ಏನೂ ಕಾಣಿಸಂಗಿಲ್ಲ, ಅವಾಗ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಬಹಳ ಇರ್ತದೆ. ಸೊ ಅದಕ್ಕೆ ಪ್ರಾಪರ್ ಬಿ ಲೈಟಿಂಗ್, ವೆಂಟಿಲೇಷನ್ ಶುಡ್ ಬಿ ದೇರ್. ಸರಿಯಾಗಿ ಆಕ್ಸಿಜನ್ ಬರ್ತಿರ್ಬೇಕು, ಬೆಳಕು ಇರ್ತಿರ್ಬೇಕು ಅಂದ್ರೆ, so that the workers will not be getting any sort of accidents. Okay, ಮತ್ತೆ ನೋಡಿ, ಪ್ರಾಪರ್ ಫೈರ್ ಫೈಟಿಂಗ್ equipments. ಫೈರ್ ಫೈಟಿಂಗ್ equipments ಅಂದ್ರೆ ಎಲ್ಲೋ ಬೇಕು ಹತ್ತಪ್ಪ. ಕಾಟನ್ ಇಂಡಸ್ಟ್ರಿ ಅಂತ ತಿಳ್ಕೊಳ್ಳಿ. ಕಾಟನ್ ಇಂಡಸ್ಟ್ರಿ ಒಳಗೆ ಒಂದು ಸ್ವಲ್ಪ ಸಣ್ಣ ಸ್ಪಾರ್ಕ್ ಬಿದ್ರೂ ಹೋಲ್ ಥಿಂಗ್ ವಿಲ್ ಬಿ ಬರ್ನ್. ಇಟ್ಸ್ ಅ ಪ್ರಾಬ್ಲಮ್. ಸೊ ಅಂತಲ್ಲಿ ಏನ್ ತಿಳ್ಕೊಂಡಿರ್ಬೇಕು ಅವರು? ಫೈರ್ ಫೈಟಿಂಗ್ equipments. ಫೈರ್ ಬಿದ್ರೂ ಬೇಗ ಕಡಿಮೆ ಆಗಬೇಕು, ಬೇಗ ಅದನ್ನು ಹೋಗಿಸ್ಬೇಕು. ಅದಕ್ಕೆ ನಾವು ಫೈರ್ ಎಕ್ಸ್ಟಿಂಗ್ವಿಷರ್ ಯೂಸ್ ಮಾಡ್ತೀವಿ. ಫೈರ್ ಎಕ್ಸ್ಟಿಂಗ್ವಿಷರ್ ಏನ್ ಮಾಡಿರ್ತದೆ? ಇಟ್ ಸ್ಟಾಪ್ಸ್ ದಿ ಫೈರ್, ಜಾಸ್ತಿ ಆಗೋದು ತಡಿತಿರ್ತದೆ. ಸೊ ಅದನ್ನ ಇಟ್ಕೊಂಡಿರ್ಬೇಕು ಇಂಡಸ್ಟ್ರಿ ಅವರು. ಅವ್ರ ಇಂಡಸ್ಟ್ರಿಗೆ ಯಾವ್ದು ಬೇಕಾದ್ರೆ ಯಾವ ಟೈಪ್ ಫೈರ್ ಎಕ್ಸ್ಟಿಂಗ್ವಿಷರ್ ಬೇಕಲ್ಲ ಅದನ್ನ ಇಟ್ಕೋಬೇಕು. ನಮ್ಮಲ್ಲಿ ಬೇರೆ ಬೇರೆ ಇಟ್ಕೊಂಡಿರ್ತಾವೆ. ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಇಂಡಸ್ಟ್ರಿ ವರ್ಕ್. ಅದನ್ನು ಕಲಿತೀವಿ ನೀವು, ಟೈಪ್ಸ್ ಆಫ್ ಫೈರ್ ಎಕ್ಸ್ಟಿಂಗ್ವಿಷರ್ ಬರ್ತೈತೆ ಮುಂದೆ. ನೆಕ್ಸ್ಟ್, conducting safety awareness program in industry through training. ಆಗ ಹೇಳ್ತಾರೆ ನನಗೆ ಸೇಫ್ಟಿ ಆರ್ಗನೈಸೇಷನ್ ಒಳಗೆ ಸೇಫ್ಟಿ ಇಂಜಿನಿಯರ್ಸ್ ಬಂದು ಟ್ರೈನಿಂಗ್ ಕೊಡ್ತಾರ, ಏನೇನ್ ಮಾಡಬೇಕು ಅಂತ ಹೇಳಿ. ಯಾರಿಗೆ? ವರ್ಕರ್ಸ್ಗೆ ಟ್ರೈನಿಂಗ್ ಕೊಡ್ಬೋದು, ಸೂಪರ್ವೈಸರ್ ಕೊಡ್ಬೋದು, ಇನ್ಸ್ಪೆಕ್ಟರ್ಗೆ ಏನೇನ್ ಪ್ರಿಕಾಷನ್ಸ್ ತಗೋಬೇಕು, ಏನ್ ಸ್ಟೆಪ್ ಫಾಲೋ ಮಾಡಬೇಕು. ಸೊ ದಿಸ್ ಶುಡ್ ಬಿ ಗಿವನ್
So it's a general rule made for the industry. Next, all the floors, steps, passages and gangways should be of sound construction. Sound construction there, ಒಳ್ಳೆ quality ಇರಬೇಕು construction ಒಳಗೆ. And kept free from obstructions. Is that clear? ಈಗ ನಾವು ಹತ್ತಿ ಬರ್ತೀವಿ ಸ್ಟೆಪ್ಸ್, ಹತ್ತಿ ಬರ್ತೀವಿಲ್ರಿ ಮೇಲ್ಗಡೆ ದೊಡ್ಡ ದೊಡ್ಡ ಹೈಟ್ ಬಿಲ್ಡಿಂಗ್ಸ್ ಕಡೆ ಎಲ್ಲ ಸ್ಟೆಪ್ಸ್ ಎಲ್ಲ ಯೂಸ್ ಮಾಡ್ತಾರ, ಫ್ಲೋರಿಂಗ್ ಇರ್ತೈತಿ, ಅವೆಲ್ಲ ಹೇಗಿರ್ಬೇಕು, ಗುಡ್ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಇರ್ಬೇಕ್ರಿ. ಇಲ್ಲ ನಾವು ಲಾಸ್ಟ್ ಫ್ಲೋರ್ನಾಗ ಅದೀವಿ, ಇವೆಲ್ಲ ಗುಡ್ ಕನ್ಸ್ಟ್ರಕ್ಷನ್ ಇರಬೇಕು, ಒಳ್ಳೆ ಕ್ವಾಲಿಟಿ ಇರಬೇಕು. ಅದರ್ವೈಸ್ ಸ್ವಲ್ಪ ಸಣ್ಣ ಭೂಕಂಪ ಬಿದ್ದೋಗೋ ಚಾನ್ಸಸ್ ಇರ್ತಾವ, ಬಿಲ್ಡಿಂಗ್ ಕೊಲಾಪ್ಸ್ ಆಗೋ ಚಾನ್ಸಸ್ ಇರ್ತಾವ. ಸೊ ಅದಕ್ಕೆ ಈ ಕನ್ಸ್ಟ್ರಕ್ಷನ್ ಮಾಡೋ ಟೈಮ್ದಾಗ ದೇ ಆಲ್ ಶುಡ್ ಹ್ಯಾವ್ ಅ ಸೌಂಡ್ ಕ್ವಾಲಿಟಿ, ಅಂದ್ರೆ ಗುಡ್ ಕನ್ಸ್ಟ್ರಕ್ಷನ್ ಮಟೀರಿಯಲ್ ಯೂಸ್ ಮಾಡ್ಕೊಂಡು ಮಾಡಿ. ನೆಕ್ಸ್ಟ್, it is prohibited to employ a person in any factory to lift and move any load. So employees ಗೆ ಇಂತಿಷ್ಟೇ ಅಂತ ಕೆಪಾಸಿಟಿ ಇರ್ತದೆ. ಎಂತ ಕೂಲಿ ಕೆಲಸ ಮಾಡ್ತಿರ್ತಾರೆ ನೋಡಿರಿ ಎಂಪ್ಲಾಯೀಸ್, ಕೂಲಿ ಕೆಲಸ ಮಾಡೋರಿಗೆ ಎಂಪ್ಲಾಯಿ ಅಂತ ಕರೀತಾರೆ ಟ್ರೈನ್ ಒಳಗೆಲ್ಲ ಟ್ರಾನ್ಸ್ಪೋರ್ಟೇಷನ್ ಟೈಮ್ ಒಳಗೆ. ಸೊ ಅವ್ರಿಗೆ ಇಂತಿಷ್ಟು ಲೋಡ್ ಹಾಕ್ಬೋದು, ಒಂದು 10 kg ಅಥವಾ 20 kg ಅಂತಾರೆ. ಅದಕ್ಕಿಂತ ಜಾಸ್ತಿ ಎಲ್ಲ ಕೊಟ್ರೆ it may lead to accident, he may get the injuries. So it is a problem for that person. So ಅದಕ್ಕೆ ಅವ್ರು ಎಷ್ಟು ಕೆಪಾಸಿಟಿ ಇರ್ತಲ್ಲ ಪರ್ಸನ್ ಅಷ್ಟೇ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಲೋಡ್ ಮಾಡಬಾರ್ದು. ಅಂಡ್ ಆಲ್ಸೋ ಮಷಿನ್ಸ್ ಇಂತಿಷ್ಟು ಕೆಪಾಸಿಟಿ ಅಂತ ಇರ್ತೈತಿ, ಅದಕ್ಕಿಂತ ಜಾಸ್ತಿ ಲೋಡ್ ಮಾಡಬಾರ್ದು. ಈಗ ನೋಡಿ ಪ್ರಾಜೆಕ್ಟ್ ಇಂತಿಷ್ಟು ಕೆಪಾಸಿಟಿ ಇರ್ತೈತಿ, ಒಂದು 2 hours ಕಂಟಿನ್ಯೂಸ್ಲಿ ಆನ್ ಇಡಬಹುದು. ಮೋರ್ ದನ್ 2 hours 3 hours ಇಟ್ಟರೆ the lamp will burn off. So everything will be having certain capacity. It should not be loaded beyond that. Okay? So this is also a rule made generally. Next, no person can be permitted to enter any chamber, tank, pit, pipes or other space in which dangerous fumes are likely to be present. So ಎಂತಲ್ಲ allow ಮಾಡಬಾರ್ದ್ರಿ, dangerous fumes ಇರ್ತಾವ ನೋಡಿ. dangerous fumes ಅಂದ್ರೆ ಅವು ನಿಮ್ಗೆ ರೆಸ್ಪಿರೇಷನ್ ಮಾಡಾಕ ತೊಂದರೆ ಕೊಡುವಂತ ಇರ್ಬೋದು, ಅಥವಾ ಸಣ್ಣ ಸ್ಪಾರ್ಕ್ ಬಿದ್ರು ಹೊತ್ತಿ ಉರಿಯುವಂತಾವು ಡೇಂಜರಸ್ ಬರ್ತಾವ, ಡೇಂಜರಸ್ ಗ್ಯಾಸ್, ಡೇಂಜರಸ್ ಆಯಿಲ್. ಸೊ ಹಂತಲ್ಲಿ ಯಾರು ಒಳಗೆ ಬಿಡಬಾರ್ದು. ಆಯ್ತಾ? ನೆಕ್ಸ್ಟ್, ಸೇಫ್ಟಿ ಹಾರ್ಡ್ ಹ್ಯಾಟ್ಸ್, ಫೇಸ್ ಮಾಸ್ಕ್, ಹೆಲ್ಮೆಟ್ಸ್, ಸ್ಪೆಕ್ಟಾಕಲ್ಸ್, ಶೂಸ್, ಗ್ಲೋವ್ಸ್ and approach should be provided. ನಾವು ಹೇಳ್ತಾರೆ ಪರ್ಸನಲ್ ಪ್ರೊಟೆಕ್ಟಿವ್ ಡಿವೈಸಸ್ ಅಂತ ಹೇಳ್ತೀವಿ. ಸೊ ಇವನ್ನ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ಯೂಸ್ ಮಾಡಲೇಬೇಕು. ಎಲ್ಲರೂ ಕಂಪಲ್ಸರಿ ಇದನ್ನ ಮಾಡಲೇಬೇಕು. ಯಾಕಂದ್ರೆ ಅವ್ರು ಸೇಫ್ಟಿ ಸಲುವಾಗಿ ಮಾಡಿರ್ತಾರೆ. ಸೊ ಅದನ್ನ ಮಾಡಲೇಬೇಕಾಗುತ್ತೆ. ಅದನ್ನ ಅಬ್ಸರ್ವ್ ಮಾಡಿದ್ರೆ ಒಬ್ಬ ಇನ್ಸ್ಪೆಕ್ಟರ್ ಇರ್ತಾರೆ ಅಂತ ಹೇಳಿ ನಾನು. ನೆಕ್ಸ್ಟ್, ಇನಫ್ ಸ್ಪೇಸ್ ಟು ಮೂವ್ ಅಂಡ್ ಆಪರೇಟ್, ಗುಡ್ ವೆಂಟಿಲೇಷನ್, ಗುಡ್ ಲೈಟಿಂಗ್, ಶಾಕ್ ಅಂಡ್ ನಾಯ್ಸ್ ಪ್ರೂಫ್ ಶುಡ್ ಬಿ ಪ್ರೊವೈಡೆಡ್. ಇದನ್ನ ಅಬ್ಸರ್ವ್ ಮಾಡಬೇಕು. ವೆಂಟಿಲೇಷನ್ ಸರಿಯಾಗಿ ಬರ್ತಾ ಇದೆಯಲ್ಲ, ನಾಯ್ಸ್ ಆದಷ್ಟು ಕಡಿಮೆ ಇರಬೇಕು, ಮಿನಿಮೈಸ್ ಮಾಡೋದು, ಸೌಂಡ್ ಎವ್ರಿಥಿಂಗ್ ಶಾಕ್ ಪ್ರೂಫ್ ಇರಬೇಕು, ಶಾಕ್ ಹೊಡಿಲಾರ್ದಂತ ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾ ಇರಬೇಕು. ಇಂಡಸ್ಟ್ರಿ ಒಳಗೆ ನೆಸೆಸರಿ ಸ್ಟೆಪ್ಸ್ ತಗೋಬೇಕು, ಎಸ್ಪೆಷಲಿ ಫಾರ್ ದ ವರ್ಕರ್ ಸೇಫ್ಟಿ. ನೆಕ್ಸ್ಟ್, ಪ್ರಿಕಾಷನ್ಸ್ ಅಗೇನ್ಸ್ಟ್ ಫೈರ್, ಡೇಂಜರಸ್ ಫ್ಯೂಮ್ಸ್ ಅಂಡ್ ಗ್ಯಾಸಸ್ ಶುಡ್ ಬಿ ಪ್ರೊವೈಡೆಡ್. ಪ್ರಿಕಾಷನ್ ಯಾವುದು ತಗೋಬೇಕು? ಸಪೋಸ್ ಫೈರ್ ಬಿದ್ದಾಗ ಇಮಿಡಿಯೇಟ್ಲಿ ಎಕ್ಸಿಟ್ ಆಗುವಾಗ, ಹೊರಗೆ ಓಡಿ ಹೋಗುವಾಗ ದೊಡ್ಡ ದೊಡ್ಡ ಗೇಟ್, ದೊಡ್ಡ ದೊಡ್ಡ ಬಾಗಿಲ ಇರಬೇಕು. ಮತ್ತು ಬಾಗಿಲ ಲಾಕ್ ಮಾಡ್ಕೊಂಡು ಕುಂದ್ರಂಗಿಲ್ಲ, ಓಪನ್ ಇರಬೇಕು. ಇನ್ ಕೇಸ್ ಆಫ್ ಫೈರ್ ಇಲ್ಲೇ ಎಲ್ಲೋ ಬೆಂಕಿ ಬಿತ್ತಪ್ಪ, ನಾವು ಇದನ್ನ ಲಾಕ್ ಮಾಡ್ಕೊಂಡು ಕುಂತೀವಿ ಅಂದ್ರೆ ನೀವು ಹೊರಗೆ ಹೋಗ್ತೀವಿ. ಸೊ ಆಪ್ಷನ್ಸ್ ಪ್ರೊವಿಷನ್ ಶುಡ್ ಬಿ ಗಿವನ್ ಫಾರ್ ಇಮಿಡಿಯೇಟ್ ಎಕ್ಸಿಟ್. ಎಕ್ಸಿಟ್ ಎಲ್ಲಿರ್ತೈತಿ ಅಂದ್ರೆ ಮೊದಲ ಗೊತ್ತಿರಬೇಕು ವರ್ಕರ್ಸಿಗೆ, ಅವಾಗ ಹೋಗೋದಕ್ಕೆ ಕುಂದ್ರಂಗಿಲ್ಲ ಎಲ್ಲಿ ಗೇಟ್ ಐತೆ ಅಂತ ಹೇಳಿ. So this training should be given. Shweta, industry ಒಳಗೆ ಆಗೇ ಆಗ್ತಾವೆ. Accidents will happen, but immediately where the exit will be there. ಈಗ ಬಸ್ ನಲ್ಲಿ ನೋಡಿ ಎಕ್ಸಿಟ್ ಅಂತ ಹಾಕಿರ್ತಾರೆ ನೋಡಿ, ಬೋರ್ಡ್ ಹಾಕಿರಿ. ಟ್ರೈನ್ ಆಗಿರ್ತೈತೆ ನೋಡಿ ಎಕ್ಸಿಟ್ ವಿಂಡೋ ಅಂತ ಇರ್ತೈತಿ. So that is for safety of the passengers. So it should be clearly shown. In industry also there should be some training in case of fire, in case of some accidents, how to exit, how to save their lives from that. So that training should be given for them. Everyone should be aware of that. Got it?
So this is about awareness. I think it is clear. So bhagava iddu baasakaya exam ಒಳಗೆ ಜನರಲ್ ಸೇಫ್ಟಿ ರೂಲ್ಸ್ ಎಲ್ಲ ಇಂಡಸ್ಟ್ರಿ ಅವರು ಫಾಲೋ ಮಾಡಬೇಕಾಗಿದೆ. ಜನರಲಿ ಯಾವುದೇ ಇಂಡಸ್ಟ್ರಿ ತಗೊಂಡ್ರೆ ಅವರ್ ಕಾಲೇಜ್ ಆಲ್ಸೋ ಶುಡ್ ಫಾಲೋ ದಿಸ್. Our college, because we are also working here, you are also a student, so you come daily to the college. Your safety is also very important for us, not only staff safety. So everyone who all are there in the organization, everyone's safety is important for the industry. So they must follow some general safety rules. So that is why it is made. Any doubts in this? Yes, amount of safety rules are? Minimum 10 or above? 11. So in the examination it will be asked, explain the general safety rules.